ನಂಬಿಕೊಂಡಿದ್ದೇವೆ. ಇವರು ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಒಂದು ದಿನ ಬಾಯಿ ಬಿಡಲಿಲ್ವಲ್ಲ. ಇವರು ಮತ್ತೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಹೋಗ್ಬೇಕಾ? ಹೇಳಿ, ನೀವೇ ಹೇಳಿ. ಪಾರ್ಲಿಮೆಂಟ್ ಮೆಂಬರ್ ಆಗಿ ಹೋಗ್ಬೇಕೆಂದ್ರೆ ಇವರು ಮತ್ತೆ ಹೋಗ್ಬಾರ್ದು ಅನ್ನೋದಾದ್ರೆ ಸಂಯುಕ್ತ ಪಾಟೀಲ್ ಅವರನ್ನ ಗೆಲ್ಲಿಸಿ ಈ ಸಾರಿ ಲೋಕಸಭೆಗೆ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮಾಡ್ತೀರಾ? ದಯಮಾಡಿ ಆ ಕೆಲಸ ಮಾಡಿ. ಯಾಕಂತಂದ್ರೆ 20 ವರ್ಷ ಗದ್ದಿಗೌಡರು ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡ್ಲಿಲ್ಲ. ಅವ್ರು ಏನೂ ಮಾಡಲ್ಲ. ನೀವು ಗದ್ದಿಗೌಡರನ್ನ ಮತ್ತೆ ಗೆಲ್ಲಿಸಿದ್ರೆ ನಿಮ್ಮ ಬಾಗಲಕೋಟೆ ಅಭಿವೃದ್ಧಿ ಆಗಲ್ಲ. ಅಲ್ಲಿ ಹೋಗಿ ಕುಳಿತಿದ್ ಬರೋದು ಅಷ್ಟೇ. ಪಾರ್ಲಿಮೆಂಟ್ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಗದ್ದಿಗೌಡರು ಬಂದು ನಿದ್ದೇಗೌಡ ಅಂತ ಹೇಳ್ತಾರೆ ಇವರು. ನನಗೆ ಗೊತ್ತಿಲ್ಲ ಅವ್ರು ನಿದ್ದೆ ಮಾಡ್ತಾರ ಏನೋ ಗೊತ್ತಿಲ್ಲ. ಅದು ಕರ್ನಾಟಕದ ಪರವಾಗಿ ಅಂತೂ ಯಾವತ್ತೂ ಕೂಡ ಬಾಯಿ ಬಿಟ್ಟಿಲ್ಲ. ಗದ್ದಿಗೌಡರು ಒಬ್ಬರೇ ಅಲ್ಲ, ಎಲ್ಲ ಲೋಕಸಭಾ ಸದಸ್ಯರು ಕೂಡ ಒಬ್ರು ಬಾಯಿ ಬಿಟ್ಟಿಲ್ಲ. 27 ಜನ ಆಗಿದ್ದಾರೆ ಈಗ. 27 ಜನರು ಕೂಡ ಬಾಯಿ ಬಿಟ್ಟಿಲ್ಲ. ಯಾಕಂದ್ರೆ ಇವ್ರು ಯಾರಿಗೂ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡೋಕ್ ಧೈರ್ಯನೇ ಇಲ್ಲ. ಗಡಗಡ ಅಂತ ದುಡುಕ್ತಾರೆ. ಇವರೆಲ್ಲ ಲೋಕಸಭೆಗೆ ಹೋದ್ರೆ ಪ್ರಯೋಜನ ಆಗ್ತದ? ಕರ್ನಾಟಕಕ್ಕೆ ಪ್ರಯೋಜನ ಆಗ್ತದ? ನಿಮ್ ಪರವಾಗಿ ಧ್ವನಿ ಎತ್ತವ್ರು ಇರ್ಬೇಕು, ಕರ್ನಾಟಕದ ಪರವಾಗಿ ಮಾತಾಡೋರು ಅಂತ ಇರ್ಬೇಕು, ಕರ್ನಾಟಕದ ಸಮಸ್ಯೆಗಳನ್ನ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಕ್ಕಂಥವ್ರು ಇರ್ಬೇಕು. ಅದಕ್ಕೋಸ್ಕರ ದಯಮಾಡಿ ಈ ಸಾರಿ ಬದಲಾವಣೆಯನ್ನ ಮಾಡಿ. ಇದು ಒಂದು. ಎರಡನೇದು,